ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ರಾಜ್ಯಶಾಸ್ತ್ರದಲ್ಲಿ ನಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಈಗಾಗಲೇ ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದು ಎಂಬುದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇವತ್ತು ಮುಖ್ಯವಾದ ಪ್ರಶ್ನೆಯ ಪಾಯಿಂಟ್ಸ್ಗಳ ಜೊತೆಗೆ ಅದರ ವಿವರಣೆಯನ್ನು ತಿಳ್ಕೊಳ್ಳುವ. ಈಗಾಗಲೇ ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ತಿಳ್ಕೊಂಡೆವು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ದ್ವಿತೀಯ BA ರಾಜ್ಯಶಾಸ್ತ್ರದಲ್ಲಿ ನೀವು ಮೊದಲಿಗೆ ಓದಲೇಬೇಕಾಗಿರುವಂತಹ ಪ್ರಶ್ನೆಯೇ ಬ್ರಿಟನ್ ಸಂವಿಧಾನದ ಲಕ್ಷಣಗಳು. ಯಾಕಂತ ಹೇಳಿದರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ, ಈ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಬಂದಿರುವಂತಹ ಒಂದು ಪ್ರಶ್ನೆ ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳು. 15 ಅಂಕಕ್ಕೆ ಕೂಡ ಬಂದಿದೆ, ಹಾಗೆ 10 ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆಯಾಗಿದೆ. ಅದರಿಂದ ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳಿ. ಈಗಾಗಲೇ ನಾವು ಅದರ ಪಾಯಿಂಟ್ಸ್ಗಳನ್ನು ಹಾಗೆ ಅದರ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಪಾಯಿಂಟ್ಸನ್ನಷ್ಟೇ ನೋಡ್ಕೊಳ್ತಾ ಹೋಗುವ. ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ. ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ. 2 ನಮ್ಯ ಸಂವಿಧಾನ. 3 ಸಂಸತ್ತಿನ ಪರಮಾಧಿಕಾರ. 4 ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ. 5 ಏಕಾತ್ಮಕ ಮಾದರಿಯ ಸರಕಾರ. 6 ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ. 7 ಕಾನೂನಿನ ಅಧಿಪತ್ಯ. 8 ದ್ವಿಪಕ್ಷ ಪದ್ಧತಿ. 9 ಅಧಿಕಾರ ಪ್ರತ್ಯೇಕತಾ ತತ್ವ. 10 ಮೂಲಭೂತ ಹಕ್ಕುಗಳು. 11 ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು. ಇವು ಬ್ರಿಟನ್ ಸಂವಿಧಾನದ ಲಕ್ಷಣಗಳಾಗಿದೆ. ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಬ್ರಿಟನ್ ಸಂವಿಧಾನದ ಕಾರ್ಯಾಂಗದ ಅಧಿಕಾರ, ಹಾಗೆಯೇ ಕ್ಯಾಬಿನೆಟ್ನ ರಚನೆ ಮತ್ತು ಕಾರ್ಯಗಳ ಬಗ್ಗೆ. ಬ್ರಿಟನ್ ಸಂವಿಧಾನದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಬೇಕು. ನಾವು ಘಟಕ 2ರಲ್ಲಿದ್ದೇವೆ. ಘಟಕ 2 ಬ್ರಿಟನ್ ಕಾರ್ಯಾಂಗ, ಪ್ರಧಾನಮಂತ್ರಿಯ ಕಾರ್ಯಗಳು ಮತ್ತು ಪಾತ್ರಗಳಾಗಿರುವಂಥದ್ದು. ಮೊದಲಿಗೆ ಬ್ರಿಟನ್ನಿನ ರಾಜ ಮತ್ತು ರಾಜತ್ವ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳುವ. ಬ್ರಿಟನ್ನಿನ ಸರಕಾರಿ ವ್ಯವಸ್ಥೆಯಲ್ಲಿ ರಾಜ ಮತ್ತು ರಾಜತ್ವದ ಮೇಲೆ, ಅಂದರೆ ಅಲ್ಲಿನ ಒಂದು ಸರಕಾರದಲ್ಲಿ, ಅಲ್ಲಿನ ವ್ಯವಸ್ಥೆಯಲ್ಲಿ ರಾಜ ಮತ್ತು ರಾಜತ್ವ ಯಾವ ರೀತಿ ಇದೆ ಅಂತ ಹೇಳಿದರೆ, ಅವುಗಳ ನಡುವೆ ಮೂಲಭೂತವಾದ ವ್ಯತ್ಯಾಸಗಳನ್ನು ಗುರುತಿಸ್ಬೋದು. ರಾಜ ಮತ್ತು ರಾಜತ್ವ. ರಾಜನು ವ್ಯಕ್ತಿಯಾಗಿರ್ತಾನೆ. ರಾಜ ಅಂತ ಹೇಳಿದರೆ ಅಲ್ಲಿ ವ್ಯಕ್ತಿ. ರಾಜತ್ವ ಅಂತ ಹೇಳಿದರೆ ಸಂಸ್ಥೆಯನ್ನು ಪ್ರತಿನಿಧಿಸುವಂತಹದು. ಬ್ರಿಟನ್ನಿನ ಸಂವಿಧಾನ ಬೆಳವಣಿಗೆ ಹೊಂದುತ್ತಿದ್ದಂತೆ ರಾಜನಲ್ಲಿದ್ದಂತಹ ವ್ಯಕ್ತಿಗತ ಅಧಿಕಾರಗಳು ರಾಜತ್ವವೆಂಬ ಸಂಸ್ಥೆಗೆ ವರ್ಗಾಯಿಸಲ್ಪಟ್ಟವು. ಇಲ್ಲಿ ನಿಮಗೆ ಸುಲಭದಲ್ಲಿ ಅರ್ಥವಾಗಬೇಕಾಗಿರುವಂಥದ್ದು ರಾಜ ಮತ್ತು ರಾಜತ್ವ. ರಾಜ ಅಂದರೆ ವ್ಯಕ್ತಿ, ರಾಜತ್ವ ಅಂದರೆ ಸಂಸ್ಥೆ. ರಾಜ ಮತ್ತು ರಾಜತ್ವದ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ರಾಜಗತಿಸಿದ ರಾಜ ಚಿರಾಯುವಾಗಲಿ ಎಂಬ ಅಂಶವನ್ನು ತಿಳಿಸಲಾಗಿದೆ. ಎಂದರೆ ರಾಜ ವ್ಯಕ್ತಿಯಾಗಿದ್ದು ಅವನು ಸಾವನ್ನಪ್ಪಬಹುದು, ಆದರೆ ರಾಜತ್ವವು ಅಂದರೆ ಒಂದು ಸಂಸತ್ತು ಅಥವಾ ಒಂದು ಸಂಸ್ಥೆ ಶಾಶ್ವತವಾಗಿರ್ತದೆ. ರಾಜತ್ವವು ಶಾಶ್ವತವಾದುದು ಹಾಗೂ ಅದು ಚಿರಾಯುವಾದದ್ದು ಎಂಬುದನ್ನು ಸೂಚಿಸುತ್ತದೆ. ಇದರಿಂದಾಗಿ ರಾಜತ್ವದ ಅಧಿಕಾರಿಗಳು ಎಂದಿಗೂ ಬದಲಾಗುವುದಿಲ್ಲ ಅಥವಾ ಮೊಟಕುಗೊಳ್ಳುವುದಿಲ್ಲ, ಏಕೆಂದರೆ ಅವು ಆ ಹುದ್ದೆಗೆ ಅಥವಾ ಸಂಸ್ಥೆಗೆ ಸೇರಿದವುಗಳಲ್ಲ, ಅವು ವ್ಯಕ್ತಿಗತವಾದವುಗಳಲ್ಲ. ರಾಜತ್ವವು ಒಂದು ಜಟಿಲವಾದ ಸಂಸ್ಥೆಯಾಗಿದ್ದು ಅದನ್ನು ಅರ್ಥೈಸುವುದು ಕಷ್ಟ ಸಾಧ್ಯವಾದುದಾಗಿದೆ. ಇಂದಿಗೂ ರಾಜನೇ ಈ ರಾಜತ್ವದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ, ಆದರೆ ಅದರ ಅಧಿಕಾರಗಳನ್ನು ಅವನು ಚಲಾಯಿಸುತ್ತಿಲ್ಲ, ಏಕೆಂದರೆ ಅವನ ಹೆಸರಿನಲ್ಲಿ ಕ್ಯಾಬಿನೆಟ್ ಈ ಅಧಿಕಾರವನ್ನು ಚಲಾಯಿಸುತ್ತದೆ. ಇದರಿಂದಾಗಿ ರಾಜತ್ವದ
ವಾಸ್ತವ ಅಧಿಕಾರ ಬ್ರಿಟನ್ನಿನ ಪ್ರಧಾನಿಯನ್ನೊಳಗೊಂಡ ಮಂತ್ರಿಮಂಡಲದಲ್ಲಿದೆ. ಈ ಎಲ್ಲ ಕಾರಣಗಳಿಂದ ರಾಜನು ನಾಮಮಾತ್ರ ಕಾರ್ಯಾಂಗಾಧಿಕಾರಿಯಾಗಿದ್ದು, ಆತ ರಾಷ್ಟ್ರದ ಪ್ರಮುಖನೇ ವಿನಃ ಸರಕಾರದ ಪ್ರಮುಖನಲ್ಲ. ರಾಜ ಮತ್ತು ರಾಜತ್ವದ ಅಧಿಕಾರ ಮತ್ತು ಕಾರ್ಯಗಳು. ಬ್ರಿಟನ್ನಿನ ಸಂವಿಧಾನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಿಯಂತ್ರಿತ ಅರಸೊತ್ತಿಗೆಗೆ ಅವಕಾಶ ಕಲ್ಪಿಸಿದೆ. ಇಲ್ಲಿ ರಾಜನು ರಾಷ್ಟ್ರ ಪ್ರಮುಖನಾದರೂ ಕೂಡ ಕೇವಲ ನಾಮ ಮಾತ್ರ ಅಧಿಕಾರಿಯಾಗಿದ್ದಾನೆ. ರಾಜನ ಅಧಿಕಾರಗಳನ್ನು ಮಂತ್ರಿಮಂಡಲವು ರಾಜನ ಹೆಸರಿನಲ್ಲಿ ಚಲಾಯಿಸುವುದರಿಂದ ರಾಜನು ಕೇವಲ ನಾಮ ಮಾತ್ರ ಅಧಿಕಾರಿಯಾಗಿದ್ದು, ಎಲ್ಲ ಆಗುಹೋಗುಗಳಿಗೆ ಸಚಿವ ಸಂಪುಟವೇ ಜವಾಬ್ದಾರಿಯಾಗಿರುತ್ತದೆ. ಈ ಒಂದು ಆಧಾರದಿಂದಾಗಿ ರಾಜನು ಎಂದಿಗೂ ಕೂಡ ತಪ್ಪು ಮಾಡಲಾರ ಎನ್ನುವ ನಾಣ್ಣುಡಿ ಆಚರಣೆಯಲ್ಲಿರುವುದು. ಏಕೆಂದರೆ ರಾಜನು ರಾಜತ್ವದ ಪ್ರತಿನಿಧಿಯಾದರೂ ಸಹ ಯಾವುದೇ ಅಧಿಕಾರವನ್ನು ಚಲಾಯಿಸುವುದಿಲ್ಲ. ಈ ಅಧಿಕಾರವನ್ನು ಕ್ಯಾಬಿನೆಟ್ ಚಲಾಯಿಸುವುದರಿಂದ ಯಾವುದೇ ತಪ್ಪಾದರೂ ಕ್ಯಾಬಿನೆಟ್ ಜವಾಬ್ದಾರಿಯಾಗಿರಬೇಕೇ ವಿನಃ ರಾಜನಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ ರಾಜನ ಅಧಿಕಾರಗಳನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಯಾವ ರೀತಿ 4 ಭಾಗಗಳಲ್ಲಿ ವಿಂಗಡಿಸಲಾಗಿದೆ? ಕಾರ್ಯಾಂಗದ ಅಧಿಕಾರ, ಶಾಸನೀಯ ಅಧಿಕಾರಗಳು, ನ್ಯಾಯಾಂಗೀಯ ಅಧಿಕಾರಗಳು, ಹಾಗೆಯೇ ಪ್ರಿವಿ ಕೌನ್ಸಿಲ್. ಕ್ಯಾಬಿನೆಟ್ನ ರಚನೆ ಮತ್ತು ಕಾರ್ಯಗಳನ್ನು ಕೂಡ ನಾವು ಅವುಗಳಲ್ಲಿ ಕಾಣ್ಬೋದಾಗಿದೆ. ಮೊದಲನೇದಾಗಿ ಕಾರ್ಯಾಂಗದ ಅಧಿಕಾರ. ಕಾರ್ಯಾಂಗದ ಅಧಿಕಾರದಲ್ಲಿ ರಾಜನು ರಾಷ್ಟ್ರದ ಪ್ರಮುಖನಾಗಿರುವುದರಿಂದ ರಾಷ್ಟ್ರದ ಆಡಳಿತ ಎಲ್ಲ ಯಾರ ಹೆಸರಲ್ಲಿರ್ತದೆ? ರಾಜನ ಹೆಸರಿನಲ್ಲಿ ನಡೆಯುತ್ತದೆ. ರಾಷ್ಟ್ರದ ಕಾನೂನು ಮತ್ತು ಸುಭದ್ರತೆಗೆ ಇವನೇ ಜವಾಬ್ದಾರಿ ಕೂಡ ಆಗಿರ್ತಾನೆ. ಪ್ರಧಾನಿ ಹಾಗೂ ಇತರ ಮಂತ್ರಿಮಂಡಲದ ಸದಸ್ಯರನ್ನು ನೇಮಕ ಮಾಡ್ತಾನೆ. ರಾಷ್ಟ್ರದ ಎಲ್ಲ ಪ್ರಮುಖ ಹುದ್ದೆಗಳಿಗೂ ನೇಮಕ ಮಾಡುವ ಅಧಿಕಾರ ಯಾರಿಗಿದೆ? ರಾಷ್ಟ್ರದ ಎಲ್ಲ ಪ್ರಮುಖ ಹುದ್ದೆಗಳಿಗೂ ನೇಮಕ ಮಾಡುವ ಅಧಿಕಾರ ಹೊಂದಿದ್ದಾನೆ ರಾಜ. ಮುಖ್ಯ ನ್ಯಾಯಾಧೀಶರುಗಳು, ಮಿಲಿಟರಿ ದಂಡನಾಯಕರುಗಳು, ರಾಯಭಾರಿಗಳು ಮತ್ತಿತರನ್ನು ನೇಮಕ ಮಾಡುವ ಅಧಿಕಾರ ಕೂಡ ರಾಜನ ಹೆಸರಿನಲ್ಲೇ ಇರುವಂಥದ್ದು. ನ್ಯಾಯಾಧೀಶರನ್ನು ಹೊರತುಪಡಿಸಿ ಉಳಿದ ಎಲ್ಲ ಪ್ರಮುಖ ಅಧಿಕಾರಗಳನ್ನು ವಜಾ ಮಾಡುವ ಅಧಿಕಾರ ಕೂಡ ಹೊಂದಿರ್ತಾನೆ. ಸರ್ಕಾರಕ್ಕೆ ನಿರ್ದೇಶನ ನೀಡುವ, ಮೇಲ್ವಿಚಾರಣೆ ಮಾಡುವ ನಿಯಂತ್ರಣಾಧಿಕಾರವನ್ನು ಹೊಂದಿರುವಂಥದ್ದು ರಾಜ. ರಾಜನು ರಾಷ್ಟ್ರದ ಪ್ರಮುಖನಾಗಿರುವುದರಿಂದ ರಾಷ್ಟ್ರದ ಆಡಳಿತ ಎಲ್ಲ ಕೂಡ ಅವನ ಹೆಸರಿನಲ್ಲಿ ನಡೀತಾ ಹೋಗ್ತದೆ. ಸರ್ಕಾರಕ್ಕೆ ನಿರ್ದೇಶನ ನೀಡುವ ಮತ್ತು ಮೇಲ್ವಿಚಾರಣೆ ಮಾಡುವ ನಿಯಂತ್ರಣಾಧಿಕಾರವನ್ನು ಹೊಂದಿದ್ದಾನೆ. ಯುದ್ಧ ಘೋಷಿಸುವ ಹಾಗೂ ಶಾಂತಿ ಕಾಯುವ ಅಧಿಕಾರವನ್ನು ಹೊಂದಿದ್ದಾನೆ. ಇತರ ರಾಷ್ಟ್ರಗಳೊಡನೆ ಮಾಡಿಕೊಳ್ಳುವ ಒಪ್ಪಂದಗಳಿಗೆ ಅಂಕಿತ ನೀಡುವ ಅಧಿಕಾರ ಕೂಡ ಹೊಂದಿದ್ದಾನೆ. ಇತರ ರಾಷ್ಟ್ರಗಳೊಡನೆ ಸಂಬಂಧ ಹೊಂದುವ ಅಧಿಕಾರ ಹೊಂದಿದ್ದಾನೆ. ಹೀಗೆ ರಾಜನು ಈ ಎಲ್ಲ ಅಧಿಕಾರಗಳನ್ನು ಹೊಂದಿದ್ದು ಕೂಡ ಕ್ಯಾಬಿನೆಟ್ ಸಲಹೆ ಮೇರೆಗೆ ಮಾತ್ರ ಅದು ಕಾರ್ಯನಿರ್ವಹಿಸುತ್ತಾನೆ ಎಂಬುದು ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತಹ ವಿಚಾರ ಆಗಿದೆ. ಇನ್ನು ಶಾಸನೀಯ ಅಧಿಕಾರ ಯಾವ ರೀತಿ ಅಂತ ಹೇಳಿದರೆ, ಬ್ರಿಟನ್ನಿನ ಶಾಸನ ಮಾಡುವ ಅಧಿಕಾರವು ರಾಜನನ್ನೊಳಗೊಂಡ ಸಂಸತ್ತಿನಲ್ಲಿ ಅಡಕಾಗಿದೆ. ಅಂದರೆ ಯಾವುದೇ ಶಾಸನ ಕಾನೂನಾಗಿ ಹೊರಬರಬೇಕಾದರೆ ರಾಜನ ಅಂಕಿತ ನಾಮವಾಗಲೇಬೇಕು. ಸಂಸತ್ತಿನಿಂದ ಒಪ್ಪಿಗೆ ಪಡೆದಂತಹ ಮಸೂದೆಗಳು ರಾಜನ ಅಂಕಿತಕ್ಕೆ ಬಂದಾಗ ಅವುಗಳನ್ನು ನಿಷೇಧಿಸುವ ಅಧಿಕಾರ ಕೂಡ ಯಾರಿಗಿರುವಂಥದ್ದು? ರಾಜನಿಗೆ. ಆದರೆ ಈ ಅಧಿಕಾರವನ್ನು ರಾಜನು 1707ರಿಂದ ಈಚೆಗೆ ಚಲಾಯಿಸಿಲ್ಲ. ಸಂವಿಧಾನಾತ್ಮಕವಾಗಿ ಈ ಅಧಿಕಾರವನ್ನು ಹೊಂದಿದ್ದರೂ ಕೂಡ ವಾಸ್ತವವಾಗಿ ಚಲಾಯಿಸುತ್ತಿಲ್ಲ. ಏಕೆಂದರೆ ಸಂಸತ್ತು ಒಪ್ಪಿಗೆ ನೀಡಿದ ಮಸೂದೆಗಳನ್ನು ತಿರಸ್ಕರಿಸುವಂತಿಲ್ಲ. ರಾಜನು ಸಾಮಾನ್ಯ ಸಭೆಯನ್ನು ಮುಂದೂಡುವಂತಹ ಹಾಗೆಯೇ ಅದನ್ನು ವಿಸರ್ಜನೆಗೊಳಿಸುವಂತಹ ಅಧಿಕಾರವನ್ನು ಹೊಂದಿರ್ತಾನೆ. ಹೊಸದಾಗಿ ರಚನೆಗೊಂಡಂತಹ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರ ಹೊಂದಿದ್ದಾನೆ. ಆದರೆ ಈ ಭಾಷಣವನ್ನು ಪ್ರಧಾನಿಯು ಸಿದ್ಧಪಡಿಸುತ್ತಾನೆ. ಹೀಗೆ ರಾಜನು ಶಾಸನೀಯ ಅಧಿಕಾರಗಳನ್ನು ಹೊಂದಿದ್ದಾಗ್ಯೂ ಕೂಡ ಸಂಸತ್ತಿನ ಪರಮಾಧಿಕಾರ
ಪರಮಾಧಿಕಾರವಿರುವುದರಿಂದ ಚಲಾಯಿಸಲು ಸಾಧ್ಯವಿಲ್ಲ. ಇನ್ನು ನ್ಯಾಯಾಂಗೀಯ ಅಧಿಕಾರ. ನ್ಯಾಯಾಂಗೀಯ ಅಧಿಕಾರದಲ್ಲಿ ಬ್ರಿಟನ್ನಿನಲ್ಲಿ ಇಂದಿಗೂ ನ್ಯಾಯಾಂಗಗಳು ತಮ್ಮ ನ್ಯಾಯ ತೀರ್ಮಾನವನ್ನು ರಾಜನ ಹೆಸರಿನಲ್ಲಿಯೇ ನೀಡುತ್ತದೆ. ಯಾಕೆ? ಇದರಿಂದಾಗಿಯೇ ರಾಜನನ್ನು ನ್ಯಾಯದ ಚಿಲುಮೆ ಅಂತ ಕರೀತಾರೆ. ಲಾರ್ಡ್ ಚಾನ್ಸಿಲರ್ ಅವರ ಪ್ರಕಾರ ಅವರ ಸಲಹೆಯ ಮೇರೆಗೆ ನ್ಯಾಯಾಧೀಶರುಗಳನ್ನು ರಾಜನು ನೇಮಕ ಮಾಡುವ ಅಧಿಕಾರವನ್ನು ಹೊಂದಿದ್ದಾನೆ. ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ಶಿಕ್ಷೆಯನ್ನು ಕೂಡ ರಾಜನು ಕಡಿಮೆ ಮಾಡುವ ಅಥವಾ ಕ್ಷಮಾದಾನ ನೀಡುವ ಅಧಿಕಾರವನ್ನು ಕೂಡ ಹೊಂದಿದ್ದಾನೆ. ಆದರೆ ಈ ಅಧಿಕಾರವನ್ನು ವಾಸ್ತವವಾಗಿ ಗೃಹ ಸಚಿವಾಲಯ ಹೊಂದಿದೆ. ಪ್ರಿವಿ ಕೌನ್ಸಿಲ್ ನ್ಯಾಯ ಸಮಿತಿಗೆ ಬಂದಂಥ ಈ ಎಲ್ಲ ವಿಚಾರಗಳನ್ನು ರಾಜತ್ವವು ತೀರ್ಮಾನಿಸುವ ಅಧಿಕಾರವನ್ನು ಹೊಂದಿದೆ. ಈ ಒಂದು ಅಧಿಕಾರಗಳನ್ನು ರಾಜನು ಹೊಂದಿದ್ದರೂ ಕೂಡ ಸ್ವತಂತ್ರವಾಗಿ ನಿರ್ವಹಿಸುವಂತಿಲ್ಲ. ಏಕೆಂದರೆ ಬ್ರಿಟನ್ನ ಸರ್ಕಾರವು ಈ ಎರಡೂ ತತ್ವಗಳನ್ನು ಆಧರಿಸಿಕೊಂಡು ಕಾರ್ಯನಿರ್ವಹಿಸುವುದರಿಂದ ಅವುಗಳೆಂದರೆ ಕಾರ್ಯಾಂಗದ ಮುಖ್ಯಸ್ಥರು ಕ್ಯಾಬಿನೆಟ್ ಸಲಹೆ ಮೇರೆಗೆ ನಡೆಯಲೇಬೇಕು ಎಂಬುದು. ಎರಡನೆಯದು ಜವಾಬ್ದಾರಿಯುತವಾಗಿರಬೇಕು. ಇದರಿಂದಾಗಿ ಕ್ಯಾಬಿನೆಟ್ ವಾಸ್ತವ ಅಧಿಕಾರವನ್ನು ಹೊಂದಿದ್ದು ರಾಜರು ಕೇವಲ ನಾಮಮಾತ್ರ ಅಧಿಕಾರ ಅಂತ ನಮಗೆ ಗೊತ್ತಾಗುವಂಥದ್ದು. ಇನ್ನು ಪ್ರಿವಿ ಕೌನ್ಸಿಲ್ ಅಂದರೆ ಏನು? ಇದೆಲ್ಲ ಕೂಡ ಬ್ರಿಟನ್ನಿನಲ್ಲಿದೆ. ಈಗ ನಾವು ಬ್ರಿಟನ್ನಲ್ಲಿರುವಂಥದ್ದು. ಇಲ್ಲಿ ಪ್ರಿವಿ ಕೌನ್ಸಿಲ್ನ ಬಗ್ಗೆ ಓದ್ಕೊಳ್ಳೋದು. ಪ್ರಿವಿ ಕೌನ್ಸಿಲ್ ಎಂಬುದು ರಾಜನಿಗೆ ಸಲಹೆ ನೀಡಲು ರಚನೆಗೊಂಡಿರುವಂತಹ ಕೆಲವು ವ್ಯಕ್ತಿಗಳ ಒಂದು ಅಂಗ. ಇದು ಆಗಿನ ಕಾಲದಲ್ಲಿ ಅಂದರೆ ರಾಜರುಗಳ ಕಾಲದಲ್ಲಿ ಮುಖ್ಯ ಪಾತ್ರವನ್ನು ಕೂಡ ವಹಿಸ್ತಾ ಇದೆ. ರಾಜನ ಅಧಿಕಾರವನ್ನು ಚಲಾಯಿಸುವ ಒಂದು ಸಾಧನ. ಇದಲ್ಲದೆ ರಾಷ್ಟ್ರದ ಅತ್ಯುನ್ನತ ನ್ಯಾಯಾಂಗವಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದು ಕ್ರಮೇಣವಾಗಿ ಇದರ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತಾ ಬಂದು ಅದು ಅತಿಯಾದುದರ ಫಲವಾಗಿ ಪ್ರಿವಿ ಕೌನ್ಸಿಲ್ ಸಮಿತಿ ಎಂಬ ಕೆಲವೇ ಸದಸ್ಯರ ಸಮಿತಿಯನ್ನು ರಚಿಸಲಾಯಿತು. ಈ ಒಳ ಸಮಿತಿಯೇ ಕ್ಯಾಬಿನೆಟ್ ಆಗಿದ್ದು ನಂತರದಲ್ಲಿ ಸಂಸದೀಯ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದು ಕ್ಯಾಬಿನೆಟ್ ಪದ್ಧತಿ ಪ್ರತ್ಯೇಕವಾಗಿ ರಚಿತಗೊಂಡಿರುವುದರಿಂದ ಪ್ರಿವಿ ಕೌನ್ಸಿಲ್ ತನ್ನ ಪ್ರಾಧಾನ್ಯತೆಯನ್ನು ಕಳೆದುಕೊಳ್ಳುತ್ತದೆ. ಅದರ ರಚನೆ ಯಾವ ರೀತಿ ಮಾಡುವುದು? ಇಂದಿಗೂ ಈ ಪ್ರಿವಿ ಕೌನ್ಸಿಲ್ ಅಸ್ತಿತ್ವದಲ್ಲಿದ್ದು ಇದು 330 ಸದಸ್ಯರನ್ನು ಒಳಗೊಂಡಿದೆ. ಈ ಸದಸ್ಯರಲ್ಲಿ ಕ್ಯಾಬಿನೆಟ್ ಸಚಿವರು, ಬಿಷಪ್, ಲಂಡನ್ನಿನ ಆರ್ಚ್ ಬಿಷಪ್, ಡೊಮಿನಿಯನ್ ರಾಜ್ಯಗಳ ಪ್ರಧಾನಮಂತ್ರಿಗಳು, ಇನ್ನು ರಚನೆಯನ್ನು ನೋಡಿದರೆ ಇಂದಿಗೂ ಈ ಪ್ರಿವಿ ಕೌನ್ಸಿಲ್ ಅಸ್ತಿತ್ವದಲ್ಲಿದ್ದು 330 ಸದಸ್ಯರನ್ನು ಒಳಗೊಂಡಿದೆ. ಈ ಸದಸ್ಯರಲ್ಲಿ ಕ್ಯಾಬಿನೆಟ್ ಸಚಿವರು, ಬಿಷಪ್ ಮತ್ತು ಲಂಡನ್ನ ಆರ್ಚ್ ಬಿಷಪ್, ಡೊಮಿನಿಯನ್ ರಾಜ್ಯಗಳ ಪ್ರಧಾನಮಂತ್ರಿಗಳು, ಸಾಮಾನ್ಯ ಸಭೆಯ ಸ್ಪೀಕರ್ ಮತ್ತು ಕಲೆ, ಸಾಹಿತ್ಯ, ವಿಜ್ಞಾನ ಮೊದಲಾದವುಗಳಲ್ಲಿ ಪಾಂಡಿತ್ಯ ಪಡೆದಂತಹ ವ್ಯಕ್ತಿಗಳು ಇದರ ಸದಸ್ಯರಾಗಿರ್ತಾರೆ. ಇವರುಗಳಲ್ಲದೆ ವೇಲ್ಸ್ನ ರಾಜಕುಮಾರ ರಾಯಲ್ ಡ್ಯೂಕ್ರವರು ಸಹ ಇವರ ಸದಸ್ಯರಾಗಿರ್ತಾರೆ. ಈ ಪ್ರಿವಿ ಕೌನ್ಸಿಲ್ನ ಎಲ್ಲ ಸದಸ್ಯರು ಒಟ್ಟಾಗಿ ಸಭೆ ಸೇರುವುದು ಬಹಳ ಅಪರೂಪ. ಅಂದರೆ ರಾಜನು ಮರಣ ಹೊಂದಿದ ಸಂದರ್ಭದಲ್ಲಿ ಸೇರುತ್ತಾರೆ. ಅದರಲ್ಲಿ ಹೊಸದಾಗಿ ರಾಜ್ಯತ್ವಕ್ಕೆ ರಾಜನನ್ನು ನೇಮಕ ಮಾಡಿದ್ದನ್ನು ಘೋಷಿಸಲು ಈ ಸಭೆಯು ಒಟ್ಟಾಗಿಯಾಗಿ ಸಭೆ ಸೇರುವುದು ಕೇವಲ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ. ಅವಳ ಕಾರ್ಯಗಳನ್ನು ನಾವು ನೋಡಿದರೆ ಇದರ ಸಭೆ ಪದೇ ಪದೇ ನಡೆಯುವುದಿಲ್ಲ. ಈಗ ಅಂದರೆ ಪದೇ ಪ್ರತಿ ವಾರ ನಡೆಯುವುದಿಲ್ಲ. ಇದು ಸಭೆ ಯಾವಾಗಲೂ ನಡೆಯುವುದಿಲ್ಲ. ಲಾರ್ಡ್ ಪ್ರೆಸಿಡೆಂಟ್ರವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗೆ ಪ್ರಿವಿ ಕೌನ್ಸಿಲ್ ಯಾವುದೇ ವಿಷಯವನ್ನು ಹೆಚ್ಚು ಚರ್ಚೆಗೆ ಒಳಪಡಿಸುವುದಿಲ್ಲ. ಯಾಕೆಂದರೆ ಅದರ ಮುಖ್ಯ ಕಾರ್ಯ ಕ್ಯಾಬಿನೆಟ್ನಿಂದ ಒಪ್ಪಿಗೆ ಪಡೆಯಬಹುದಂತಹ ಅಂಶಗಳಿಗೆ ಒಪ್ಪಿಗೆ ನೀಡುವುದು ಅಲ್ಲಿ ಮಾತ್ರವಾಗಿದೆ. ಇದು ಕೈಗೊಂಡ ತೀರ್ಮಾನಗಳನ್ನು ಆರ್ಡರ್ಸ್ ಇನ್ ಕೌನ್ಸಿಲ್ ಎಂದು ಕರೆಯಲಾಗುತ್ತದೆ. ಈ ಕೌನ್ಸಿಲ್ನಲ್ಲಿ ಕೆಲವು ಸಮಿತಿಗಳನ್ನು ರಚಿಸಲಾಗಿದೆ. ಅವುಗಳಲ್ಲಿ ನ್ಯಾಯ ಸಮಿತಿ ಬಹಳ ಮುಖ್ಯವಾದುದು. ಏಕೆಂದರೆ ಇದು ಬ್ರಿಟಿಷ್ ವಸಾಹತುಶಾಹಿಗಳ ಮತ್ತು ಡೊಮಿನಿಯನ್ ರಾಜ್ಯಗಳಿಗೆ ಸಂಬಂಧಿಸಿದ ವಿವಾದಗಳ ಅಂತಿಮ ಅಪೀಲು ನ್ಯಾಯಾಲಯವಾಗಿದೆ ಅಂತ ಹೇಳ್ಬೋದು.
ಇನ್ನು ಬರುವಂಥದ್ದು ಕ್ಯಾಬಿನೆಟ್ನ ರಚನೆ ಮತ್ತು ಕಾರ್ಯಗಳು. ಇವುಗಳ ಬಗ್ಗೆ ನಿಮಗೆ ಗೊತ್ತಿರಲಿ ಎನ್ನುವ ಕಾರಣದಿಂದಾಗಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಪುಸ್ತಕದಲ್ಲಿರುವ ರೀತಿಯಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ. ಕಾರಣ ತುಂಬ ಜನರಿಗೆ ಪುಸ್ತಕಗಳು ಸಿಗಲಿಲ್ಲ. ಪುಸ್ತಕಗಳು ಇಲ್ಲ ಅಂತಾದರೆ ನಿಮಗೆ ಆ ವಿಷಯದ ಬಗ್ಗೆ ಓದ್ಕೊಳ್ಳಿಕ್ಕೆ ನೀವು ಪುಸ್ತಕಗಳಿಲ್ಲದೆ ಓದ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ಈ ವಿಡಿಯೋವನ್ನು ಕೇಳ್ಕೊಳ್ಳಿ. ಒಮ್ಮೆ ಬ್ರಿಟನ್ ಸಂವಿಧಾನದಲ್ಲಿ ಆ ಒಂದು ಕೌನ್ಸಿಲ್ನ ಬಗ್ಗೆ ಆಗಿರ್ಬೋದು, ಕಾರ್ಯಾಂಗದ ಅಧಿಕಾರ, ಶಾಸನೀಯ ಅಧಿಕಾರಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳುವಂಥದ್ದು. ಅಂದರೆ ರಾಜರ ಬಗ್ಗೆ, ರಾಜರ ಒಂದು ರಾಜತ್ವ ಅಂದರೆ ಏನು ಎನ್ನುವಂಥದ್ದು, ರಾಜ ಅಂದರೆ ಒಬ್ಬ ವ್ಯಕ್ತಿ, ಹಾಗೆ ರಾಜತ್ವ ಅಂದರೆ ಸಂಸ್ಥೆಯನ್ನು ತಿಳಿಸುವಂಥ ವಿಚಾರಗಳನ್ನೆಲ್ಲ ತಿಳಿಸುವಂಥದ್ದು. ಅದಾದ ಮೇಲೆ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಕ್ಯಾಬಿನೆಟ್ ರಚನೆ ಮತ್ತು ಕಾರ್ಯಗಳನ್ನು ಕೂಡ ನಾವು ತಿಳ್ಕೊಳ್ಳುವ. ಬ್ರಿಟನ್ನ ಸರ್ಕಾರವು ರಾಜನ ಹೆಸರಿನಲ್ಲಿ ನಡೆಯುತ್ತದೆ. ವಾಸ್ತವವಾಗಿ ಅಧಿಕಾರವನ್ನು ಕ್ಯಾಬಿನೆಟ್ ನಡೆಸುತ್ತದೆ. ಇಲ್ಲಿ ಕ್ಯಾಬಿನೆಟ್ ಪದ್ಧತಿಯು ಐತಿಹಾಸಿಕವಾಗಿ ಬೆಳೆದು ಬಂದುದಾಗಿದೆ. ಪ್ರಾರಂಭದಲ್ಲಿ ಇಂದು ಪ್ರಿವಿ ಕೌನ್ಸಿಲ್ನ ಒಂದು ಭಾಗವಾಗಿತ್ತು. ಈ ಪ್ರಿವಿ ಕೌನ್ಸಿಲ್ ರಾಜನ ದೈನಂದಿನ ಚಟುವಟಿಕೆ ವ್ಯವಹಾರಕ್ಕೆ ಸಲಹೆ ನೀಡುವ ಸಂಸ್ಥೆಯಾಗಿದ್ದು, ಕ್ಯಾಬಿನೆಟ್ನ ಪ್ರಾರಂಭವನ್ನು ನಿರ್ದಿಷ್ಟ ದಿನಾಂಕದಿಂದ ಗುರುತಿಸಲು ಸಾಧ್ಯವಾಗದಿದ್ದರೂ ಕೂಡ 2ನೇ ಚಾರ್ಲ್ಸ್ ದೊರೆಯು ತನ್ನ ಅಪರಾಧದ 5 ಜನರನ್ನು ಖಾಸಗಿಯಾಗಿ ಸಲಹೆ ನೀಡಲು ನೇಮಿಸಿದನು. ನಂತರ 5 ಸದಸ್ಯರು ಪಾರ್ಲಿಮೆಂಟ್ಗೆ ಜವಾಬ್ದಾರಿಯಾಗಿರುತ್ತಿರಲಿಲ್ಲ. ರಾಜನ ಅಪೇಕ್ಷೆ ಇರುವವರೆಗೆ ಅಧಿಕಾರದಲ್ಲಿರುತ್ತಿದ್ದರು. 1701ರ ಸೆಟಲ್ಮೆಂಟ್ ಆ್ಯಕ್ಟ್ ಪಾರ್ಲಿಮೆಂಟಿನ ಸಾರ್ವಭೌಮತ್ವವನ್ನು ಕ್ಯಾಬಿನೆಟ್ ಪದ್ಧತಿಯ ಬೆಳವಣಿಗೆಯನ್ನು ಪುಷ್ಟೀಕರಿಸಿತು. ಅಂದಿನಿಂದ ಬ್ರಿಟನ್ನಲ್ಲಿ ಕ್ಯಾಬಿನೆಟ್ ಪದ್ಧತಿಯ ಬೆಳವಣಿಗೆಯನ್ನು ಹಂತ ಹಂತವಾಗಿ ಗುರುತಿಸಬಹುದಾಗಿದೆ. ಆ ವಿಚಾರವಾಗಿ ನಮಗೆಷ್ಟು ಸಾಕು. ಇನ್ನು ನಾವು ಓದ್ಕೊಳ್ಬೇಕಾಗಿರೋದು ಬ್ರಿಟನ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು. ಬ್ರಿಟನ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಇರುವಂಥದ್ದು. ಇದರಲ್ಲಿ ನಾವು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಬೇಕು. ಒಟ್ಟು 12 ಪಾಯಿಂಟ್ಸ್ಗಳಿದೆ. ಆ 12 ಪಾಯಿಂಟ್ಸ್ಗಳನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ನಂತರ ವಿವರಣೆಯನ್ನು ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಬ್ರಿಟನ್ ಸಂವಿಧಾನದ ಅಧಿಕಾರ ಮತ್ತು ಕಾರ್ಯಗಳು. ಬ್ರಿಟನ್ ಸಂವಿಧಾನದ ಅಧಿಕಾರ ಮತ್ತು ಕಾರ್ಯಗಳು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ಧನ್ಯವಾದಗಳು.